ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ 4 ಜನರಿಗೆ ಬೆದರಿಕೆ ಇರುವುದರಿಂದ ವೀರಶೈವ ಸಮಾಜದ ಮುಖಂಡರಿಗೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಸಲ್ಲಿಸಿರುವ ಮನವಿ ಪತ್ರದಲ್ಲಿ ಶ್ರೀಗಳ ಹೆಸರು ತೆಗೆದುಹಾಕಿ ಮನವಿ ಸಲ್ಲಿಸಲಾಗಿದೆ. ಹೀಗಾಗಿ ಸಮಾಜದ ಶ್ರೀಗಳ ಬಗ್ಗೆ ಅಸಡ್ಡೆ ತೋರಿರುವ ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಅಧ್ಯಕ್ಷರಾಗಿರುವ ಶರಣು ಮೋದಿ ಅವರನ್ನು ತಕ್ಷಣವೇ ಉಚ್ಚಾಟಿಸಬೇಕು ಎಂದು ಸಮಾಜದ ಹಿರಿಯ ಮುಖಂಡರಾದ ಸುಭಾಷ್ ಕಮಲಾಪುರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಂದೋಲನ ಶ್ರೀಗಳಿಗೆ ಜೀವ ಬೆದರಿಕೆ ಇರುವುದರಿಂದ ಸರ್ಕಾರ ಸೂಕ್ತ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ತಾಳುತ್ತಿದೆ. ಧರ್ಮಕ್ಕೆ ಚ್ಯುತಿ ಬಂದಾಗ ಮೊದಲ ಧ್ವನಿ ಎತ್ತಿದ ಶ್ರೀಗಳಿಗೆ ರಕ್ಷಣೆ ನೀಡಬೇಕು ಎಂದು ಹೋರಾಟ ಮಾಡುವ ಶ್ರೀಗಳ ರಕ್ಷಣೆಗೆ ಅಗತ್ಯವಾಗಿದೆ. ಆದರೆ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರುವ ಶರಣು ಮೋದಿ ಹಾಗೂ ಪದಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿ ಪತ್ರದಲ್ಲಿ ಕೇವಲ ಚಂದು ಪಾಟೀಲ್ ಅವರ ಹೆಸರನ್ನು ಮಾತ್ರ ಬಿಟ್ಟು ಆಂದೋಲನ ಶ್ರೀಗಳ ಹೆಸರು ತೆಗೆದಿರುವುದು ನೋಡಿದರೆ ಸಮಾಜದ ಮುಖಂಡರಾಗಿ ಮುಂದುವರಿಯಲು ಯೋಗ್ಯರಲ್ಲ ಎಂಬ ಪ್ರಶ್ನೆ ಕಾಡುತ್ತಿದೆ. ಹೀಗಾಗಿ ತಕ್ಷಣವೇ ಆಗಿರುವ ಪ್ರಮಾದವನ್ನ ತಿದ್ದುಕೊಂಡು ಶ್ರೀಗಳಿಗೂ ರಕ್ಷಣೆ ನೀಡಬೇಕು ಎಂದು ಮನವಿ ಸಲ್ಲಿಸಬೇಕು. ಇಲ್ಲದೆ ಹೋದರೆ ರಾಜ್ಯಾಧ್ಯಕ್ಷರನ್ನು ಸಂಪರ್ಕಿಸಿ ಜಿಲ್ಲಾಧ್ಯಕ್ಷರ ಸ್ಥಾನದಿಂದ ತೆಗೆದುಹಾಕಿ ಸಮಾಜವನ್ನ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಲಾಗುವುದು. ಸಚಿನ್ ಪಂಚಾಳ್ ಅಂತ ಗುತ್ತಿಗೆದಾರರು ಅವರು ಕೆಲವೊಂದು ನಮ್ಮ ಸಮಾಜದ ಮುಖಂಡರ ಮೇಲೆ ಒಂದು ಮುಕ್ತಿ ಪತ್ರವನ್ನು ಬರೆಯುವಾಗ ಅವರ ಹೆಸರನ್ನು ಆ ಪತ್ರಿಕೆಯಲ್ಲಿ ಸೂಚಿಸಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಮಾಜದ ಕೆಲವೊಂದು ವ್ಯಕ್ತಿಗಳ ಮೇಲೆ ಬೇರೆ ಸಮಾಜದ ಮುಖಂಡರು ಅವ್ರು ಮಾರಣಾಂತಿಕ ಹಲ್ಲೆ ಮಾಡುವವರಿದ್ದಾರೆ, ಅವರನ್ನು ಮರ್ಡರ್ ಮಾಡಬೇಕಂತ ಒಂದು ಪತ್ರಿಕೆಯಲ್ಲಿ ಅವರನ್ನು ಬರೆದಿಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಮಾತಾಡೋದು ವೀರಶೈವ ಸಮಾಜದ ಮುಖಂಡನ ಒಬ್ಬ ಸದಸ್ಯನಾಗಿ ನಾನು ಮಾತಾಡಬೇಕಂತ ತಮ್ಮ ಎದುರು ಬಂದು ಕೂತಿದ್ದೇನೆ. ನಮ್ಮ ಸಮಾಜದ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶರಣಕುಮಾರ್ ಮೋದಿಯವರು ಮೊನ್ನೆ ತಮ್ಮ ಪತ್ರದಲ್ಲಿ ಬರೆಯುವಾಗ ಸಮಾಜದ ಇಬ್ಬರು ಮುಖಂಡರು ಮತ್ತು ಒಬ್ಬ ಮಠಾಧೀಶರು, ಒಬ್ಬ ಮುಖಂಡರು ಒಬ್ಬ ಮಠಾಧೀಶರು ಅವರ ಹೆಸರು ಪ್ರಸ್ತಾವನೆ ಆಗಿರೋದ್ರಿಂದ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಏನಂತಂದರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಮಾಜದಲ್ಲಿ ಹಿರಿಯರಿದ್ದಾಗ ಮಠಾಧೀಶರಿರ್ಬೋದು ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು, ಸಾಮಾನ್ಯ ಸದಸ್ಯರಾಗಿರ್ಬೋದು, ಅವರ ಮೇಲೆ ಏನೇ ಒಂದು ಆಪಾದನೆ ಬಂದಾಗ ಅಥವಾ ಅನಿವಾರ್ಯ ಕಾರಣಗಳಿಂದ ಅವ್ರ ಮೇಲೆ ಯಾರೇ ತೊಂದರೆ, ಜೀವದ ಭಯ ಇದ್ದಾಗ ಅಂಥವರಿಗೆ ಸಮಾಜ ಬೆಂಬಲ ಕೊಡಬೇಕು, ಸಮಾಜ ಅವ್ರ ಪರ ನಿಲ್ಲಬೇಕು. ಅವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜದ ವ್ಯಕ್ತಿಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರಗಳಾಗಿರ್ಬೋದು, ಅಂಥವರು ಸಂಕಷ್ಟದಲ್ಲಿ ಸಿಲುಕೊಂಡಾಗ ಅವರ ಬೆನ್ನೆಲುಬಿಗೆ ಈ ಸಮಾಜ ನಿಲ್ಲಬೇಕಂತ ಸಮಾಜ ನಿರ್ಮಾಣ ಸಂಘಟನೆಯನ್ನು ಮಾಡಿದ್ದಾರೆ. ಆದರೆ ಸಂಘಟನೆಯ ಉದ್ದೇಶ ಇಲ್ಲಿ ವಿಫಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಜಿಲ್ಲಾಧ್ಯಕ್ಷರಾದವರು ಯಾವುದೇ ಪಕ್ಷಾತೀತವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತು ಪಕ್ಷದ ಆಧಾರ ಅಥವಾ ಅವರ ಮಠಾಧೀಶರು ಏನು ಆಂದೋಲನ ಶ್ರೀಗಳು ಬೇರೆ ಪಕ್ಷದಲ್ಲಿದ್ದಾರೆ, ಒಂದು ಪಕ್ಷದ ಏನಪ್ಪ ಅಂದ್ರೆ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ತಿಳಿದು ಅವರನ್ನು ದೂರ ಇಟ್ಟು ಸರಿಯಲ್ಲ. ಇದು ಒಬ್ಬ ಅಧ್ಯಕ್ಷರಾದರೂ ಇಂಪಾರ್ಷಿಯಲ್ ಡಿಸಿಷನ್ ತೊಗೊಳ್ಬೇಕೇ ಹೊರತು ಪಾರ್ಶಿಯಾಲಿಟಿ ಮಾಡಿಕೊಡೋದು. ಅವರಿಗೆ ಈ ರೀತಿ ಮಾಡೋದರಿಂದ ಒಬ್ಬ ಸಮಾಜದ ಸದಸ್ಯನಾಗಿ ಅವರು ತಪ್ಪು ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತು ಅವರ ಅಧ್ಯಕ್ಷ ಪದವಿನಲ್ಲಿ ಮುಂದುವರೆಯೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ನಾನು ಒಂದು ವಾಟ್ಸಪ್ನಲ್ಲಿ ಒಂದು ಮಾಹಿತಿಯನ್ನು ಕೂಡ ಅವ್ರಿಗೆ ಕಳಿಸಿದ್ದೆ. ನಾನು ಈ ರೀತಿ ನೀವು ತಾರತಮ್ಯ ಮಾಡೋದರಿಂದ, ಭೇದ ಭಾವ ಮಾಡೋದರಿಂದ ಸಮಾಜಕ್ಕೆ ಸಂಘಟನೆಯಲ್ಲಿ ಒಡಕು ಆಗುತ್ತೆ. ಇದು ಸರಿಯಲ್ಲ. ಇದರ ಬಗ್ಗೆ ಸೂಕ್ತ ಕ್ರಮಕ್ಕೆ ತಗೊಳ್ಬೇಕು ಮತ್ತು ನೀವು ತಿದ್ದುಪಡಿ ಮಾಡಿಕೊಂಡು ಆಂದೋಲನ ಶ್ರೀಗಳಿಗೂ ಕೂಡ ನೀವು ರಕ್ಷಣೆ ಕೊಡಬೇಕು. ಮದುವೆಯ ಸಂಭ್ರಮದ ಚಿತ್ತ
ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.